ಪ್ರಶ್ನೋತ್ತರಗಳಿಗೆ ತೊಡಗೋಣ. ಇನ್ನೂ ಏನಾದರೂ ಪ್ರಶ್ನೆ ಇದ್ರೆ ಕೇಳಬಹುದು. ಗುರು ಪೂರ್ಣಿಮೆ ಅಂದರೆ ಏನು? ಅದನ್ನು ಆಚರಿಸುವ ಕಾರಣವೇನು? ದಯವಿಟ್ಟು ತಿಳಿಸಿ. ಪೂರ್ಣಿಮೆಯ ದಿನವೇ ಗುರುಗಳು ಹುಟ್ಟಿದ್ದು ಅಂತ ಹಾಗೆ ಅರ್ಥ ಅಲ್ಲ. ಇಲ್ಲಿ ಜ್ಞಾನ, ಈ ಪೂರ್ಣಿಮೆ ಅಂತ ಹೇಳ್ತಕ್ಕಂಥದ್ದನ್ನ ಜ್ಞಾನಕ್ಕೆ ಹೋಲಿಸಿ ಜ್ಞಾನವನ್ನು ಕೊಟ್ಟವನೇ ಗುರುಗಳು. ಇಲ್ಲಿ ಗುರು ಪೂರ್ಣಿಮೆ ಅಂತಂದ್ರೆ ವ್ಯಾಸ ಪೂರ್ಣಿಮೆ ಅಂತ ಕೂಡ ಅದಕ್ಕೆ ಹೆಸರಿದೆ. ವ್ಯಾಸರೇ ಆದಿ ಗುರುಗಳು. ಇದ್ ನೆನ್ಪಿಟ್ಕೊಳ್ಬೇಕು ನಾವು. ಶಂಕರಾಚಾರ್ಯರಿಗೂ ವೇದವನ್ನ ಬೋಧಿಸಿದ್ದು, ಪ್ರಸ್ಥಾನತ್ರಯಕ್ಕೆ ಭಾಷ್ಯ ಬರೀಬೇಕು ಅಂತ ಹೇಳಿದ್ದು ವ್ಯಾಸರೇ. ಶ್ರೀರಾಮಾನುಜರಿಗೂ ಉಪದೇಶ ಮಾಡಿದವರು, ಈ ಪ್ರಸ್ಥಾನತ್ರಯಕ್ಕೆ ಭಾಷ್ಯ ಬರೀಬೇಕು ಅಂತ ಹೇಳಿದಂಥವರು ವೇದವ್ಯಾಸರೇ. ಮಧ್ವಾಚಾರ್ಯರಿಗೂ ಉಪದೇಶ ಮಾಡಿ ಗುರುಗಳಾಗಿರ್ತಾರೆ. ಆ ಗುರುಗಳನ್ನೆಲ್ಲ ಅವರವರ ಶಿಷ್ಯರು ಪೂಜಿಸಬೇಕು ಅಂತ ಸ್ವಾಭಾವಿಕವಾಗಿ ಇಷ್ಟಪಡ್ತಾರೆ. ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಇಷ್ಟಪಡ್ತಾರೆ. ಜನ್ಮ ದಿನೋತ್ಸವ ಅದೆಲ್ಲ ಭಕ್ತಿಯ ಒಂದು ಲಕ್ಷಣ ಅಷ್ಟೇನೆ. ಅವರೇನು ಗುರುಗಳೇನು ಹೇಳೋದಿಲ್ಲ ಮಾಡ್ಬೇಕು ಅಂತ. ಆದ್ರೆ ಅವ್ರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರಲ್ಲ. ಯಾವ ಗುರು ತಾನೇ ಹೇಳ್ಕೊತಾನೆ ನಾನು ಇಂಥ ದಿನದಲ್ಲಿ ಹುಟ್ಟಿದ್ದು ಅಂತ? ಇತ್ತಿತ್ಲಾಗೇನೋ ಡೇಟ್ ಆಫ್ ಬರ್ತ್ ಸಿಗ್ತಾ ಇದೆ, ಮಾಡರ್ನ್ ಏಜ್ ಇದು. ಹಿಂದೆ ಅದೆಲ್ಲ ಆ ಕಡೆ ಗಮನವೇ ಇರಲ್ಲ ಅವರಿಗೆಲ್ಲ. ತಮಗೊಂದು ಹುಟ್ಟು ಇದೆ, ತಮಗೊಂದು ಸಾವು ಇದೆ, ಈ ತರ ಯೋಚನೆ ಮಾಡಿದವರೇ ಆದ್ರಿಂದ ಅವರು ದಿನವನ್ನೆಲ್ಲ ಲೆಕ್ಕ ಇಟ್ಕೊಂಡವರೇ ಅಲ್ಲ. ಆದ್ರಿಂದ ಅವರ ದಿನವನ್ನು ಆಚರಿಸುವುದು ಹೇಗೆ ಅನ್ನೋ ಸಮಸ್ಯೆ ಉತ್ಪನ್ನವಾದಾಗ ಹಲವಾರು ಜನ ಪ್ರಾಜ್ಞರು ಸೇರಿ ಹೀಗೆ ಗುರು ಪೂರ್ಣಿಮೆ ಅಥವಾ ವ್ಯಾಸ ಪೂರ್ಣಿಮೆ ಆಚರಿಸುವುದರ ಮೂಲಕ ಎಲ್ಲ ಅವರವರ ಗುರುಗಳನ್ನು ಕೂಡ ಪೂಜಿಸಿದಂತಾಗುತ್ತೆ. ಎಲ್ಲ ಚಿಕ್ಕ ಪುಟ್ಟ ಗುರುಗಳೆಲ್ಲ ಆ ಒಬ್ಬ ಮಹಾಗುರುವಿನಲ್ಲಿ ಸೇರಿಕೊಂಡಿದ್ದಾರೆ. ಆಮೇಲೆ ವೇದವ್ಯಾಸರು ಕೂಡ ಯಾರವರು? ಸಾಕ್ಷಾತ್ ಭಗವಂತನೇ. ಕೃಷ್ಣ ದ್ವೈಪಾಯನ ವ್ಯಾಸ ಅಂತ ಹೆಸರು. ಕೃಷ್ಣನ ಒಂದು ರೂಪ ಕೃಷ್ಣ, ಇನ್ನೊಂದು ರೂಪ ವ್ಯಾಸ ಅಷ್ಟೇ. ಸ್ವಯಂ ಪರಮಾತ್ಮ ಮಾತ್ರವೇ ಗುರು ಆಗಬಲ್ಲ. ಶ್ರೀರಾಮಕೃಷ್ಣ ಹೇಳ್ತಾರೆ, ಸಚ್ಚಿದಾನಂದನೇ ಗುರು, ಅಂತರ್ಯಾಮಿಯೇ ಗುರು. ಆದ್ರಿಂದ ನೀವು ಹಲವಾರು ಗುರುಗಳನ್ನು ಇಟ್ಕೊಂಡ್ಬಿಟ್ಟಿನಾಗುತ್ತೆ. ಗುರು 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 ಆಗ್ಬಿಡ್ತದ. ಅದೆಲ್ಲ ರಗಳೆ ಬೇಡ. ಒಬ್ಬರೇ ಗುರು, ಪರಮಾತ್ಮನೇ ಗುರು. ಈ ಗುರು ಕೂಡ ನಮಸ್ಕಾರ ಮಾಡಿ, ಎಲ್ಲ ಗುರುಗಳಿಗೂ ನಮಸ್ಕಾರ ಮಾಡಿ. ಇಷ್ಟೇ ಗುರು ಪೂರ್ಣಿಮೆಯ ರಹಸ್ಯ. ಅಲ್ಲ, ಇಬ್ರು ಪ್ರಶ್ನೆ ಕೇಳಿದ್ದಾರೆ ಅಥವಾ ಅವರೇ ಕೇಳಿದಾರ? ಯಾಕಂದ್ರೆ ಇನ್ನೊಂದು ಪ್ರಶ್ನೆ ಕೂಡ, ಪೂಜ್ಯ ಸ್ವಾಮೀಜಿ ಗುರು ಪೂರ್ಣಿಮೆ ಅಂದ್ರೆ ಏನು, ಅದನ್ನು ಯಾತಕ್ಕೆ ಆಚರಿಸುವುದು ದಯವಿಟ್ಟು ತಿಳಿಸಿ. ಇಲ್ಲಿ ಅದನ್ನು ಆಚರಿಸುವ ಕಾರಣವೇನು ಅಂತ ಅಲ್ಲಿ ಕೇಳಿದ್ರೆ, ಯಾತಕ್ಕೆ ಆಚರಿಸುವುದು ಇಬ್ರು ಕೇಳಿದ್ದಾರೆ ಇದನ್ನ. ಅದು ಒಬ್ಬರೇ ಎರಡು ಒಂದು ಚೀಟಿ ಹೋದ್ರೆ ಇನ್ನೊಂದು ಚೀಟಿ ಇಲ್ಲಿ ಉತ್ತರ ಕೊಡ್ಲಿ ಅಂತ. ಯಾತಕ್ಕೆ ಆಚರಿಸುವುದು ಅಂತ ಅನ್ನೋದ್ರ ಬಗ್ಗೆ ಏನು ಹೇಳ್ಬೇಕಾಗೇ ಇಲ್ಲ. ಭಕ್ತಿಯ ಆಶಯ ಅದು, ಭಕ್ತಿಯ ಅತಿಶಯದಿಂದಾಗಿ. ಗುರುಗಳನ್ನ ಪೂಜಿಸದೆ ಇನ್ಯಾರನ್ನ ಪೂಜಿಸ್ತೀರಿ ನೀವು? ನಿಮಗೆ ಜ್ಞಾನೋದಯವನ್ನು ಮಾಡಿದಂತಹ ಗುರುಗಳಿಗೆ. ಸ್ವಾಮೀಜಿ, ನೇತ್ರದಾನ ಮಾಡಿದ್ರೆ ನಾವು ಭೂತ ಪ್ರೇತಗಳಾಗ್ತೇವೆ ಅಂತ ಹೇಳ್ತಾರಲ್ಲ ಸ್ವಾಮೀಜಿ, ಇದು ನಿಜವೇ? ದಯವಿಟ್ಟು ತಿಳಿಸಿ. ನೇತ್ರದಾನ, ಕಣ್ಣನ್ನು ಕೊಟ್ಬಿಟ್ರೆ ಆಮೇಲೆ ಭೂತ ಅಂತಂದ್ರೆ ಅದು ಭೂತ ಕಣ್ಣಿಲ್ಲ ಅಂತ ಕಂಡಿದ್ದಾರೆ ಅವರು. ಹಾಗೇನು ಆಗೋದಿಲ್ಲ. ದಾನ, ನೇತ್ರ ದಾನ ಮಾಡಿದ್ದಲ್ವೇ? ದಾನ ಅಂತ ಹೇಳ್ತಕ್ಕಂಥದ್ದು ಬಹಳ ಒಳ್ಳೆಯ ಭಾವದಿಂದ ಕೂಡಿದ್ದಾದ್ರಿಂದ ನಿಮಗೆ ಮುಂದಿನ ಜನ್ಮದಲ್ಲಿ ಬಹಳ ಒಳ್ಳೆಯ ಕಣ್ಣು, ಸುಂದರವಾದ ಕಣ್ಣು ಇರ್ತಕ್ಕಂಥ ರೀತಿಯಲ್ಲಿ ನಿಮಗೆ ಜನ್ಮ ಸಿಗಬಹುದು. ಅದೇನು ತೊಂದರೆ ಆಗೋದಿಲ್ಲ. ಶರೀರ ಅಂತ ಹೇಳ್ತಕ್ಕಂತಹದ್ದು ಜಡ ವಸ್ತು, ಆತ್ಮ. ಆದ್ರೆ ಇನ್ನೊಬ್ರು ಕಣ್ಣು ತೆಗೆದ್ರೆ ಆಗ ನಾವು ಏನ್ ಬೇಕಾದ್ರೆ ಆಗ್ಬಹುದು. ಕುರುಡರಾಗ ಹುಟ್ಟೋದೆಲ್ಲ ಹೆಚ್ಚಿನವರೆಲ್ಲ ಹಾಗೇನೆ. ಯಾರ್ದೋ ಕಣ್ಣು ತೆಗೆದು ಬಿಟ್ಟಿರ್ತಾರೆ, ಅಥವಾ ಕಣ್ಣಿಗೆ ಮಣ್ಣು ಹಾಕ್ಬಿಟ್ಟಿರ್ತಾರೆ, ಅಥವಾ ಮೋಸ ಮಾಡಿದ್ರು ಸಾಕು. ಮೋಸ ಅಂದ್ರೆ ಕಣ್ಣಿಗೆ ಕಾಣ್ದಾಗ ಮಾಡ್ತಕ್ಕಂಥ ತಾನೆ ತಗೋ. ಅಂತೂ ನೇತ್ರದಾನ ಮಾಡೋದ್ರಿಂದ ಅದೆಲ್ಲ ತೊಂದರೆ ಆಗೋದಿಲ್ಲ. ನಿರ್ಭೀತಿಯಾಗಿ ನೀವೇನಾದ್ರೂ ಕೊಡ್ಬೇಕಂತಿದ್ರು ಕೊಡ್ಬೋದು. ಸ್ವಾಮೀಜಿ, ಹೆಣ್ಣು ರಜಸ್ವಲೆಯಾದಾಗ ಧ್ಯಾನ ಪೂಜಾದಿಗಳನ್ನು ಮಾಡಲು ಅರ್ಹಳಲ್ಲ ಎನ್ನುತ್ತಾರಲ್ಲ, ಇದು ಪ್ರಕೃತಿ ದತ್ತವಲ್ಲವೇ? ಇದಕ್ಕೆ ನಿಮ್ಮ ಉತ್ತರ? ಶ್ರೀರಾಮಕೃಷ್ಣರು ಒಂದ್ಸರ್ತಿ ಕಾಯಿಲೆ ಬಿದ್ದ್ಬಿಟ್ಟಿದ್ರು. ಅವತ್ತು ಅಡಿಗೆ ಶ್ರೀಮಾತೆಯವ್ರು ಮಾಡ್ಲಿಲ್ಲ, ಇನ್ನೊಬ್ಬರ ಯಾರ್ದೋ ಮಾಡ್ತಾರೆ. ಅದು ಗೊತ್ತಾಗ್ತದೆ ಅವರಿಗೆ. ಆಗ ಶಾರದಾ ಮಾತೆಯನ್ನು ಕರೆದು ಕೇಳ್ತಾರೆ, ನೀನ್ ಯಾಕೆ ಅಡಿಗೆ? ಹೀಗೆ ನಾನು ಔಟ್ಡೋರ್ ಅಂತ ಇಂಗ್ಲಿಷಲ್ಲಿ ಹೇಳಲ್ಲ. ಹಾಗಾದ್ರೆ ಏನಾಯ್ತಂತೆ? ಏನಾಯ್ತು? ಅದಕ್ಕೇನಂತೆ? ಸ್ನಾನ ಮಾಡ್ಕೊಂಡು ಅಡ್ಗೆ ಮಾಡಿದ್ರೆ ಆಯ್ತು, ಮಾಡು ಅಂತ ಹೇಳ್ಬಿಡ್ತಾರ.
ನಾನು ಜೀವನ ಗಂಗದಲ್ಲಿ ಅದನ್ನ ಹಾಕಿಲ್ಲ ಅದನ್ನ. ಯಾಕಂದ್ರೆ ಕರ್ನಾಟಕದಲ್ಲೆಲ್ಲ ಸುಮ್ಮನೆ ಗಲಾಟೆ ಕಾರಣ ಆಗುತ್ತೆ. ಇನ್ನು ನಾನು ದೊಡ್ಡ ವಿವರಣೆ ಕೊಟ್ಕೊಂಡು ಹೋಗ್ಬೇಕು ಅದಕ್ಕೆ. ರಗಳೆ ಇದೆಲ್ಲ ಕೆಲಸ. ಅವರು ಬಹಳ ಪವಿತ್ರಾತ್ಮ. ಅದೇ ಅವ್ರು ಪವಿತ್ರಾತ್ಮರು. ಆದ್ರೆ ಆಶ್ಚರ್ಯ ಏನು ಅಂತ ಹೇಳಿದ್ರೆ, ಶ್ರೀರಾಮಕೃಷ್ಣರು ಹೇಳಿದಂತಹ ಮಾತು ಇವತ್ತು ನಡೀತಾ ಇದೆ. ಇವತ್ತು ಯಾರು ಕೂಡ ಅದನ್ನ ಆಚರಿಸ್ತಾ ಇಲ್ಲ. ಪಟ್ಟಣದಲ್ಲಿ ಅದನ್ನ ಆಚರಿಸೋದಕ್ಕೆ ಅವಕಾಶವೇ ಇಲ್ಲ. ಇನ್ನೊಂದು ಕೋಣೆ ಇದ್ರೆ ಅಲ್ಲಿ ಹೋಗಿ ದೂರ ಇರಬಹುದು. ಎಲ್ಲ ಒಂದ್ ಕೋಣೆ ಒಳಗೆ ಆಗ್ಬೇಕಾಗಿದೆ. ಚಿಕ್ಕ 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 ಮನೆಗಳು. ಎಲ್ಲಿ ಹೋಗ್ತೀರಿ ನೀವು? ಅದನ್ನ ಆಚರಿಸೋದಕ್ಕೆ ಅವಕಾಶವೇ ಇಲ್ಲ. ಆದ್ರಿಂದ ಯಾರು ಅದನ್ನ ಮಾಡ್ತಾನೆ ಇಲ್ಲ. ಕಂಪ್ಲೀಟ್ ಅದನ್ನ ಬಿಟ್ಬಿಟ್ಟಿದ್ದಾರೆ. ಆದ್ರೆ ಅದು ಹಲವಾರು ದೃಷ್ಟಿಯಿಂದ ಅದನ್ನ ಬೇರೆ ಬೇರೆ ದೃಷ್ಟಿಯಿಂದ ಅದನ್ನ ಆಚರಿಸಬೇಕಾಗತ್ತೆ. ಈ ಪೂಜಾದಿ ವಿಧಿಗಳು ಇದನ್ನ ಮಾಡೋದಿಕ್ಕೆ ಯಾತಕ ಅರ್ಹಳಲ್ಲ ಅಂತಂದ್ರೆ, ಅವ್ರ ಮನಸ್ಸಿನಲ್ಲೇ ಇರುತ್ತೆ ನಾನು ಅರ್ಹಳಲ್ಲ ಅಂತ. ಏನೋ ಒಂದ್ ಬಗೆಯ ಅಶುಚಿಯ ತರಹ ಭಾವನೆ ಅವ್ರಲ್ಲಿ ಇರುತ್ತದೆ. ಆದ್ರಿಂದ ಅವರಿಗೆ ಪೂಜೆ ಮಾಡೋದಿಕ್ಕೆ ಮನಸ್ಸಾಗೋದಿಲ್ಲ. ಹಾಗೆ ಮನಸ್ಸಿಲ್ಲದ ಮನಸ್ಸಿನಿಂದ ಪೂಜೆ ಮಾಡಿದ್ರೆ ಅಪಾಯ ಆಗ್ತದೆ. ಆದ್ರಿಂದ ಮಾಡಬಾರ್ದು, ಮಾಡಬೇಡ, ಏನ್ ತೊಂದರೆ ಇಲ್ಲ ಅಂತ ಹೇಳಿದ್ದು. ಒಂದ್ ವೇಳೆ ಯಾರಾದ್ರೂ ನಿರ್ಭೀತಿಯಿಂದ ನಾನೇನು ಆಗಿಲ್ಲ, ನಾನು ಶುದ್ಧ, ಅದು ಕೇವಲ ಶರೀರ ಕ್ರಿಯೆ ಮಾತ್ರ ಅಂತನೋ ಈ ಒಂದು ದೃಢ ಭಾವದಿಂದ ಮಾಡೋ ಸಾಧ್ಯ ಇದ್ರೆ ನೀವು ಮಾಡಬಹುದು. ಇದು ಸ್ವಾಮಿ ಪುರುಷೋತ್ತಮ ಅಂದ್ರೆ ಹೇಳ್ತಕ್ಕಂಥದ್ದಲ್ಲ, ಶ್ರೀಮಾತೆಯವರೇ ಇದನ್ನ ಹೇಳಿದ್ದಾರೆ. ಆದ್ರೆ ನಿನ್ನ ಮನಸ್ಸು ಗಟ್ಟಿ ಇರಬೇಕು ಅಂತ ಕೂಡ ಅವ್ರು ಹೇಳಿದ್ದಾರೆ. ಮನಸ್ಸು ಗಟ್ಟಿ ಇಲ್ಲದೆ ಮಾತ್ರ ಮಾಡಬಾರ್ದು. ಆ ಮನೋರೋಗವೇ ನಿಮ್ಗೆ ದೇವರೇನು ತೊಂದರೆ ಕೊಡೋದಿಲ್ಲ. ನೀವು ದೇವ್ರ ಪೂಜೆ ಮಾಡಿದ್ರಿಂದ ದೇವರೇನು ನಿಮ್ಗೆ ತೊಂದರೆ ಕೊಡೋದಿಲ್ಲ. ನಿಮ್ಮ ಮನೋರೋಗವೇ ನಿಮ್ಮನ್ನ ತಿಂದಾಕ್ಬಿಡ್ತದೆ ಅಷ್ಟೇನೆ. ಆದ್ರಿಂದ ಧೈರ್ಯ ಇರ್ಬೇಕಲ್ಲಿ. ಮನಸ್ಸೇ ಕಾರಣ. ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ. ಮನಸ್ಸೇ ಕಾರಣ, ಬಂಧಕ್ಕೂ ಕಾರಣ, ಮುಕ್ತಿಗೂ ಕಾರಣ. ಆದ್ರಿಂದ ಆ ವಿಚಾರದಲ್ಲಿ ಅವರವರ ಮನಸ್ಸಿಗೆ ಸಂಬಂಧಪಟ್ಟಂತಹದ್ದು ಮಾಡಬಹುದು ಅಂತ ನಾನೇನು ಹೇಳಕ್ ಹೋಗೋದಿಲ್ಲ. ಸ್ವಾಮಿಗಳು ಹೇಳ್ಬಿಟ್ರು ಅವ್ರಿಗೇನ್ ಗೊತ್ತು ಅಂತ ಈ ತರ ಶುರು ಮಾಡ್ಬಿಡ್ತಾರೆ. ಅದಕ್ಕೆ ನಾನು ಹೇಳಿದ್ದು, ಶ್ರೀಮಾತೆಯವರು ಹೇಳಿದ್ದು, ಮತ್ತು ನಿಮ್ಮಲ್ಲಿ ಧೈರ್ಯ ಇದ್ರೆ ಮಾತ್ರ ಮಾಡಬಹುದು ಅಂತ. ಸ್ನಾನ ಮಾಡದೆ ಜಪ ಮಾಡ್ಬೋದು ಅಂತ ಕೇಳಿದ ಹಾಗೆ ಲೆಕ್ಕ ಅದು. ಸ್ನಾನ ಮಾಡದೆ ಜಪ ಮಾಡಬಹುದಾ ಅಂತ ಕೇಳ್ತಾರೆ. ನಿಮಗೆ ಧೈರ್ಯ ಇದ್ರೆ ಸ್ನಾನ ಮಾಡದೆಯೂ ಕೂಡ ಜಪ ಮಾಡಬಹುದು. ಬಟ್ಟೆ ಬದಲಾಯಿಸ್ಕೊಂಡು ಜಪ ಮಾಡಬಹುದು, ಅಥವಾ ಬಟ್ಟೆ ಕೂಡ ಬದಲಾಯಿಸ್ಕೊಂಡು ಜಪ ಮಾಡಬಹುದು. ಆದ್ರೆ ಒಂದು ವಿಚಾರ, ಅದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿ ನೀವು. ಸಕಾಮ ಭಕ್ತಿ ಮತ್ತು ನಿಷ್ಕಾಮ ಭಕ್ತಿ ಅಂತ ಎರಡಿದೆ. ಸಕಾಮ ಭಕ್ತಿ ಅಂತ ಹೇಳಿದ್ರೆ ಯಾವುದೋ ಒಂದು ಉದ್ದೇಶವನ್ನ ಈಡೇರಿಸಿಕೊಳ್ಳೋದಕ್ಕೋಸ್ಕರ ನೀವು ಜಪ ಮಾಡತಕ್ಕಂಥದ್ದು. ಯಾವುದೋ ಒಂದು ಉದ್ದೇಶವನ್ನ ಈಡೇರಿಸೋದಕ್ಕೋಸ್ಕರ ನೀವು ಒಂದು ವ್ರತವನ್ನ ಆಚರಿಸಿ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಇದನ್ನ ಮಾಡ್ಬೇಕಾದ್ರೆ ವ್ರತ ಅಂತ ಶಬ್ದ ಯಾವಾಗ ಬಂತು ಅಲ್ಲಿ ನಿಯಮ ಅಂತ ಹೇಳ್ತಕ್ಕಂಥದ್ದು ಇದ್ದೇ ಇಲ್ಲ. ಕೇವಲ ಭಗವಂತನ ಪ್ರೀತ್ಯರ್ಥವಾಗಿ ನಾನು ಮಾಡ್ತಾ ಇದ್ದೇನೆ, ಭಗವಂತನೇ ಬೇಕು ನನಗೆ, ಆ ಉದ್ದೇಶದಿಂದ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಯಾವ ನಿಯಮವನ್ನು ಕೂಡ ನೀವು ಆಚರಿಸಬೇಕಾಗಿಲ್ಲ. ತಾಕತ್ತು ಬೇಕಾದ್ರೆ ನಿಮಗೆ. ಇದನ್ನ ನಾನು ಘಂಟಾಘೋಷವಾಗಿ ಹೇಳಬಲ್ಲೆ. ಯಾಕೆಂತಂದ್ರೆ ದೇವರು ಸರ್ವಾಂತರ್ಯಾಮಿ ಅಂತಂದ್ರೆ ಸ್ಮಶಾನದಲ್ಲೂ ಇದ್ದಾನೆ. ಸರ್ವವ್ಯಾಪಿ, ಅವನು ಇಲ್ದಿರತಕ್ಕಂಥ ಜಾಗವೇ ಇಲ್ಲ ಅಂತಂದ್ಮೇಲೆ ಸ್ಮಶಾನದಲ್ಲಿ ಇಲ್ವೇ ಅವನು? ಭಗವನ್ ನಾಮಕ್ಕೇನು ಮೈಲಿಗೆ? ಎಸ್ ಬರೇ ಪುಂಡರೀಕಾಕ್ಷಂ ಸ ಬಾಹ್ಯಾಭ್ಯಂತರ ಶುಚಿ. ಭಗವಂತನ ಸ್ಮರಣೆ ಒಂದ್ಸತಿ ಮಾಡಿದ್ರೆ ಸಾಕು, ಅವನು ಒಳಗೂ ಹೊರಗೂ ಶುದ್ಧವಾಗ್ಬಿಟ್ಟ ಅಂತ ಹೇಳ್ತಾರೆ. ಅಂತ ಶಕ್ತಿ ಅದಕ್ಕೆ, ಭಗವನ್ ನಾಮಕ್ಕೆ. ಆದ್ರೆ ನಿಮಗೆ ವಿಶ್ವಾಸ ಬೇಕು. ನಮ್ಮಲ್ಲಿ ವಿಶ್ವಾಸ ಇಲ್ಲ, ಬರೀ ಉಚ್ಛ್ವಾಸ ನಿಶ್ವಾಸ ಎರಡೇ ಇರೋದು. ಶ್ರೀರಾಮಕೃಷ್ಣ ಹೇಳ್ತಾರಲ್ಲ, ನಾನು ಭಗವನ್ ನಾಮವನ್ನು ಉಚ್ಚರಿಸಿದ್ದೇನೆ, ನನಗೆಲ್ಲಿ ಪಾಪ ಅಂತ ಹೇಳ್ತಾನೆ ಸರಿಯಾದ ಭಕ್ತ ಅಂತ. ಪಾಪವನ್ನೇ ತಗೊಂಡ್ಬಿಟ್ರು ಅವರು. ಇದೇ ಸಣ್ಣ ಪುಟ್ಟ ಮಡಿ ಮೇಲ್ಗೆ ಅಷ್ಟೇನೆ. ಪಾಪ ಕಾರ್ಯ ಮಾಡಿದ್ರು ಕೂಡ ಶ್ರೀಕೃಷ್ಣ ಏನ್ ಹೇಳ್ತಾನೆ, ಅಪಿಚೇತ್ ಸುದುರ ಆಚಾರೋ ಭಜತೆ ಮಾಂ ಅನನ್ಯ ಭಾಗ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ. ಇದಕ್ಕಿಂತ ಶ್ರೇಷ್ಠವಾದ ಘೋಷಣೆ ನಿಮ್ಗೆ ಯಾವುದು ಬೇಕು? ದುರಾಚಾರಿ ಮಹಾಪಾಪಿ ಆಗಿದ್ದ ಪಕ್ಷದಲ್ಲೂ ಕೂಡ ಅವನೇನಾದ್ರೂ ಒಮ್ಮೆ ನನ್ನ ಸ್ಮರಣೆ ಮಾಡ ಅಂತ ಹೇಳಿದ್ರೆ ಅವನನ್ನು ಸಾಧು ಸಂತ ಅಂತ ತಿಳಿಬಹುದು. ಅದಕ್ಕೆ ಅವನು ಸಮ್ಯಕ್ ವ್ಯವಸಿತೋ ಹಿ ಸಹ, ಅವನು ಒಳ್ಳೆಯ ಯೋಚನೆ ಮಾಡಿದ್ದಾನೆ, ಸಾತ್ವಿಕವಾದ ತೀರ್ಮಾನ ಮಾಡಿದ್ದಾನೆ. ತೀರ್ಮಾನ ವ್ಯವಸಿತೋ ಹಿ ಸಹ, ಒಂದು ತೀರ್ಮಾನ ಮಾಡಿದ್ದಾನೆ, ಇನ್ನು ನಾನು ಆ ಥರದ್ದು ಮಾಡೋದಿಲ್ಲ. ಆದ್ರಿಂದ ಈ ವಿಷಯದಲ್ಲಿ ನಿಮ್ಮ ಅಂತರಂಗವನ್ನ ನೀವು ನೋಡ್ಕೊಳ್ಳಿ. ಸ್ವಾಮಿಗಳು ಹೇಳಿದ್ದಾರೆ ಅಂತ ನೋಡ್ಕೊಳ್ಳೇಬೇಡಿ.
ನಿಮ್ಮ ಅಂತರಂಗದಲ್ಲಿ ಇರ್ತಕ್ಕಂಥ ಗುರು ಇದಾನಲ್ಲ, ಅಂತರ್ಯಾಮಿ ಗುರು, ಅವನೇನ್ ಹೇಳ್ತಾ ಇದ್ದಾನೆ, ಮಾಡು ಪರವಾಗಿಲ್ಲ ಅಂತ ಹೇಳಿದ್ರೆ ಸರಿ ಮಾಡಿ. ಆಮೇಲೆ ಬರೆದ್ಕೊಡ್ಬೇಕಾಗೇ ಇಲ್ಲ, ಹಾಗೆ ಹೇಳ್ಬೋದು. ಆತ್ಮವಿಶ್ವಾಸ ಮಾತ್ರ ತುಂಬಾ ಇಟ್ಕೊಳ್ಬೇಕಾಗಿದೆ ನೀವೆಲ್ಲ. ನಿಮ್ಮ ಮುಖದಲ್ಲೇ ಕಾಣ್ಬೇಕದು ಆತ್ಮವಿಶ್ವಾಸ. ನಾನು ಅತ್ಯಂತ ಶಕ್ತಿಶಾಲಿಯಾದ ಭಗವಂತನಿಗೆ ಶರಣಾಗಿದ್ದೇನೆ, ಅವನನ್ನ ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೇನೆ, ನನಗೆ ಯಾವ ಭಯ. ಯಾತಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಮುಖವನ್ನು ಕಂಡಾಗ ನಮಗೆ ಸ್ಫೂರ್ತಿ ಬರಬೇಕು. ಅಂದ್ರೆ ಬರ್ತಾ ಇಲ್ಲ ಅಂತ ಈಗ ಅರ್ಥನಾ? ಅವ್ರನ್ನ ಕಂಡ್ರೆ ಇವರಿಗೆ, ಇವ್ರನ್ನ ಕಂಡ್ರೆ ಅವರಿಗೆ ಸ್ಫೂರ್ತಿ ಉಕ್ಕಿ ಹರಿತಾ ಇರಬೇಕು, ಸ್ಫೂರ್ತಿ. ಹಾಗಿದ್ರೆ ಮಾತ್ರ ಈ ತರ ಸತ್ಸಂಗಗಳಿಗೆ ಜಾಸ್ತಿ ಬೆಲೆ ಇರ್ತದೆ. ಇಲ್ಲದ್ರೆ ದೇವಸ್ಥಾನದಲ್ಲಿ ಆಗ್ತದಲ್ಲ ಶ್ರವಣ, ಮನೆ ದೇವಸ್ಥಾನದಲ್ಲಿ ಆಗೋ ಬದಲಿ ಮನೇಲಿ ಆಗುತ್ತೆ ಅಷ್ಟೇನೆ, ಏನ್ ಪ್ರಯೋಜನ ಆಗುದಿಲ್ಲ. ದಿನದಿಂದ ದಿನಕ್ಕೆ ಆ ವಿಶ್ವಾಸ ಅಂತ ಹೇಳ್ತಕ್ಕಂಥದ್ದು ಬಹಳ ಅದ್ಭುತವಾದ. ಅದು ಕೂಡ ಶ್ರೀರಾಮಕೃಷ್ಣರ ಆಗಮನದ ನಂತರ, ಶ್ರೀಮಾತೆ ಶಾರದಾದೇವಿಯವರ ಆಗಮನದ ನಂತರ, ಶ್ರೀ ಸ್ವಾಮಿ ವಿವೇಕಾನಂದರ ಆರ್ಭಟೆಯ ನಂತರ ನಮ್ಮಲ್ಲಿ ಯಾವುದೇ ಬಗೆಯ ಅಂಜುವಿಕೆ, ಅಳುಕು ಯಾವುದೂ ಇರಬಾರ್ದು. ಅದಕ್ಕೋಸ್ಕರವೇ ವಿವೇಕಾನಂದರ ಅಧ್ಯಯನ ನಡಿಬೇಕು ಅಂತ ವಿವೇಕಾನಂದ ವಿಚಾರ ವೇದಿಕೆ ಅಧ್ಯಯನ ಕೇಂದ್ರ ನಡೀಬೇಕು ಅಂತ ಈಗ ಕರ್ನಾಟಕದ ಆದ್ಯಂತ ಆಳವಾಗಿ ಅಧ್ಯಯನ ಮಾಡದೆ ಹೋದ್ರೆ ನಿಮ್ಗೆ ಏನ್ ಗೊತ್ತಾಗ್ತದೆ ಅಂತ ನಾನು ಕೇಳೋದು. ಉದಾಹರಣೆಗೆ ನಾನು ಉಪನ್ಯಾಸಕ್ಕೋಸ್ಕರ ಓದಿದ್ದು, ಅದು ಓದಿದ ಮೇಲೆ ನಮ್ಗೆ ಇದು ಹೀಗೆಲ್ಲ ಅನಿಸ್ತಾ ಇದೆ ನನಗೀಗ. ಅಯ್ಯೋ ಎಷ್ಟು ಚೆನ್ನಾಗಿದೆ, ಅಯ್ಯೋ ಈ ಜನಗಳೆಲ್ಲ ಸುಮ್ಮನೆ ಹೇಳ್ತಾ ಇರ್ತಾರಲ್ಲ, ಇಂತಹ ವಿವೇಕಾನಂದರು ಓಡಾಡಿದಂತಹ ಜಾಗದಲ್ಲಿ, ಇಂತಹ ವಿವೇಕಾನಂದರು ಹುಟ್ಟಿದಂತಹ ಈ ಭಾರತದಲ್ಲಿ ಸುಮ್ಮನೆ ಸಪ್ಪೆ ಮೋರೆ ಹಾಕೊಂಡು ಓಡಾಡ್ತಾ ಇದ್ದಾರಲ್ಲ, ಇವ್ರನ್ನ ಹೇಗಾದ್ರೂ ಮಾಡಿ ಬಡ್ದು ಎಬ್ಬಿಸ್ಬೇಕು, ಚುರುಕು ಮಾಡ್ಬೇಕು ಇವ್ರನ್ನ ಅಂತ ಬಿಟ್ಟದ್ದೇ ಸಂಘ ಕಟ್ಟಿ ಮತ್ತೆ ಚಟುವಟಿಕೆ ಇಟ್ಟು ಉಪನ್ಯಾಸ ಮಾಡಿಸಿ ವಿವೇಕಾನಂದರ ಮೇಲೆ ಮಾತನಾಡಿ. ಬಹುಶಃ ಮೊದಲು ನಿಮಗೆ ಏನು ಅನಿಸ್ತಾ ಹೋಗ್ಬಹುದು, ಆಮೇಲೆ ಮಾತಾಡ್ತಾ ನೀವು ಏನ್ ಮಾತಾಡಿದೆ ಅಂತ ನೀವೇ ಯೋಚನೆ ಮಾಡ್ತಿರ್ತೀರಿ. ಓಹೋ, ಬಹಳ ಅದ್ಭುತವಾದ ವಿಚಾರನೆಲ್ಲ ಹೇಳಿದ್ದಲ್ಲ ನಾನು, ಯಾಕಂದ್ರೆ ನಾನು ಕೂಡ ಅದ್ಭುತನೇ ಅಂತ. ಹಾಗೆ ನಾವು ಹೇಳಿದ್ದೆಲ್ಲ ನಮ್ಮ ಒಳಗಡೆನೆ ಹೋಗ್ತದ. ಉಪದೇಶ ಅದಕ್ಕೆ ಒಬ್ರಿಗೆ ಒಂದ್ಸತಿ ಹಾಗೆ ಹೇಳ್ದೆ ನಾನು. ಒಬ್ಬ ಯುವಕ ಬಂದು ಹೇಳ್ದ, ಸ್ವಾಮೀಜಿ ಬ್ರಹ್ಮಚರ್ಯ ಪಾಲಿಸೋಕೆ ಬಹಳ ಕಷ್ಟ ಆಗ್ತಾ ಇದೆ, ನೀನು ಬ್ರಹ್ಮಚರ್ಯ ಪಾಲಿಸೋದು ಹೇಗೆ ಅಂತ ಅನ್ನೋದ್ರ ಬಗ್ಗೆ ಉಪದೇಶ ಕೊಡು ಬಾಕಿ ಉಳಿದು ಯುವಕರಿಗೆಲ್ಲ ಅಂತ ಹೇಳಿದೆ ನಾನು ಅವರಿಗೆ. ಇನ್ನೊಬ್ರಿಗೆ ಉಪದೇಶ ಕೊಡೋತ್ತಿಗೆ ಎಲ್ಲಿಂದ ಸ್ಫೂರ್ತಿ ಬರ್ತಾ ಇರುತ್ತೆ. ಆಮೇಲೆ ಮನೆ ಯೋಚನೆ ಮಾಡಿದೆ, ನಾನು ಹೇಳಿದ್ನಲ್ಲ ನಾನೇ ಹೇಗಿದ್ದೀನಿ ಅಂತ ಯೋಚನೆ ಮಾಡ್ತಾ ಅವ್ನು ಗಟ್ಟಿ ಆಗ್ತಾನ, ಅವನು ಹಾಗೆ ಆಗ್ತಾನೆ. ಇದೊಂದು ಹೊಸ ಉಪಾಯ ನಾನು ಕಂಡು ಹುಡುಕಿದ್ದು, ಬಹಳ ಸತ್ಯ ಅದು. ನಾವು ಈಗ ನೋಡಿ, ನಾವೇ ಈ ಸತ್ಸಂಗದ ಮೂಲಕ ಎಷ್ಟು ನಮ್ಗೆ ಇಷ್ಟ ಆಗ್ತದೆ ಅಂತ ಹೇಳಿದ್ರೆ ಇದನ್ನ ಮಾಡೋದಕ್ಕೆ ಕಾರಣ ಇಷ್ಟೇನೆ. 4 ಒಳ್ಳೆ ಮಾತುಗಳನ್ನ ಬಿಚ್ಚು ಮನಸ್ಸಿನಿಂದ, ಯಾವುದೇ ಒಂದು ಏನಂತ ಫಾರ್ಮ್ಯಾಲಿಟೀಸ್ ಅಂತ ಹೇಳ್ತಾರೆ, ಅದಕ್ಕೆ ಫಾರ್ಮ್ಯಾಲಿಟೀಸ್ ಅಂದ್ರೆ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಏನೋ ಕ್ರಮ ಇರುತ್ತೆ. ಅಲ್ಲಿ ನಮ್ಮ ಉಪನ್ಯಾಸ ಮಂದಿರದಲ್ಲಿ ನಾವು ಹೀಗೆಲ್ಲ ಮಾತಾಡೋಕೆ ಸಾಧ್ಯವಿಲ್ಲ. ಏನೋ ಒಂದು ಕ್ರಮ ಇರುತ್ತೆ, ಹೀಗೆ ಪ್ರಾರಂಭ ಮಾಡ್ಬೇಕು, ಹೀಗೆ ಬೆಳೆಸ್ಬೇಕು, ಹಾಗೆ ಹೋಗ್ಬೇಕು, ಆಮೇಲೆ ಸರ್ ಹಾಗೆ ನಿಲ್ಲಿಸ್ಬೇಕು. ಇಲ್ಲ ಆದ್ರೆ ಹಾಗಲ್ಲ. ನಾವೆಲ್ಲ ಅದನ್ನೆಲ್ಲ ಆ ತರದ ಫಾರ್ಮ್ಯಾಲಿಟೀಸ್ನೆಲ್ಲ ಬದಿಗೊತ್ತಿ ತತ್ವ ಏನು, ಮುಖ್ಯವಾದ ವಿಷಯ ಏನು, ಮತ್ತೆ ಹೇಗೆ ಹೊಂದ್ಕೊಂಡಿರತಕ್ಕಂಥ ಅದು ಪ್ರೀತಿಯಾಗಿ ವಿಶ್ವಾಸವಾಗಿ ಇರುವುದು ಹೇಗೆ, ಈ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದೀವಿ ನೋಡಿ. ಸೊ ಇಂಥವುಗಳನ್ನೆಲ್ಲ ನಾವು ಮಾತನಾಡ್ತಾ ನಮ್ಗೆ ಬಹಳ ಆನಂದ ಆಗ್ತಾ ಇರ್ತದೆ. ತಲೆ ಒಳಗೆಲ್ಲ ಅದೇ ಓಡಾಡ್ತಾ ಇರುತ್ತೆ, ಅಂತಂತ ಒಳ್ಳೊಳ್ಳೆ ವಿಚಾರಗಳೇ ಓಡಾಡ್ತಾ ಇರುತ್ತೆ. ಹಾಗೆ ನಿಮಗೂ ಕೂಡ. ಮತ್ತು ನೀವು ಇಷ್ಟೊಂದು ಉತ್ಸಾಹದಿಂದ ಬರೋದನ್ನು ಕಂಡಾಗ ನಮ್ಗೆ ಅಲ್ಲಿಂದೇ ಸ್ಫೂರ್ತಿ ಬರ್ತಾ ಇರುತ್ತೆ. ಎಲ್ಲ ಬರ್ತಾರೆ. ಯಾವ ಸತ್ಸಂಗವೂ ಕೂಡ ನಮ್ಗೆ ಇವತ್ತಿನವರೆಗೆ ಬೋರ್ ಆಗ್ಲಿಲ್ಲ. ಬೋರ್ ಆಗದಿರೋ ಕಾರಣ ಏನು, ನೀವು ಕೂಡ ಬಹಳ ಆಸಕ್ತಿಯಿಂದ ಬರ್ತಾ ಇದ್ದೀರಿ. ನಿಮ್ ಕಣ್ಣಲ್ಲಿ ಆ ಆಸಕ್ತಿ ಕಾಣ್ತಾ ಇದೆ. ಕಣ್ಣಲ್ಲಿ ಕಂಡ್ರೆ ಸಾಲದು, ಇನ್ನು ಇಡೀ ವ್ಯಕ್ತಿತ್ವದಲ್ಲಿ ಇರ್ಬೇಕು. ಮಿರಿ ಪ್ರಕಾಶಮಾನವಾಗ್ಬೇಕು. ಅದಕ್ಕೆ ಭಾವಿಸ್ಬೇಕು. ಯದ್ ಭಾವಂ ತದ್ಭವತಿ. ನೀವ್ ಹೇಗೆ ಭಾವಿಸ್ತೀರೋ ಹಾಗೆ ಆಗ್ತೀರಷ್ಟೇ. ಅಯ್ಯೋ ನಮ್ ಕೈಲಿ ಎಲ್ಲ ಆಗುತ್ತಪ್ಪ, ಹಾಗೆ ಭಾವಿಸಿ ಹಾಗೇ ಇರ್ತಾರೆ. ಅವ್ರು ನೋಡಿದ ತಕ್ಷಣ ನಾವು ಸ್ವಲ್ಪ ಡಲ್ ಆಗ್ಬಿಡುತ್ತೆ. ಲಕ ಅಂತಿರ್ತಿ. ಈ ದೀಪ ಉರ್ಸಿದಷ್ಟು ಚೆನ್ನಾಗಿರುತ್ತೆ ನೋಡಿ. ಏನೋ ಸಣ್ಣ ದೀಪ ಇಟ್ಬಿಟ್ಟು ಮಸ್ಕ ಆಗಿತ್ತು ಅಂತಂದ್ರೆ, ಒಬ್ರು ಸ್ವಾಮಿಗಳು ಅಲ್ಲಿ ಅವ್ರ ಜೀವನದಲ್ಲಿ ನಕ್ಕೆ ಅಭ್ಯಾಸ ಇಲ್ಲ ಅವರಿಗೆ.
ಹೀಗೇನೆ ಅಲ್ಲ ಚೆನ್ನಾಗಿದ್ದೀರಾ ಅಂತಲೂ ಕೂಡ ಹೇಳಿದಾರ. ಅಲ್ಲಿ ಇರ್ತಕ್ಕಂಥ ಬ್ರಹ್ಮಚಾರಿಗಳೆಲ್ಲ ಹೆಸರಿಟ್ಬಿಡ್ರಿ ಅವರಿಗೆ ಚಿರಾಪಂಜಿ ಅಂತ. ಚಿರಾಪಂಜಿ ಅಂದ್ರೆ ಗೊತ್ತಾ ನಿಮ್ಗೆ? ಚಿರಾಪಂಜಿ ಹೆಸರು ಕೇಳಿದ್ದೀರಾ? ಚಿರಾಪಂಜಿ ಎಲ್ಲಿ ಇರ್ತದ? ಅಸ್ಸಾಂನಲ್ಲಿ. ಆ ಚಿರಾಪಂಜಿ ವಿಶೇಷ ಏನು? ಮತ್ತು ಮೋಡ ಇದ್ರೆ ಯಾವಾಗ್ಲೂ ಮೋಡ ಕೌದ್ಕೊಂಡೇ ಇರುತ್ತೆ, ಮಳೆ ಜೋರೋತಾ ಇರುತ್ತೆ. ಎಷ್ಟು ಚೆನ್ನಾಗಿ ಹೆಸರು ಕೊಟ್ಬಿಟ್ಟಿದ್ದಾರೆ ಚಿರಾಪಂಜಿ ಅಂತ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಒಂದ್ ಕಡೆ ಅಮೆರಿಕದಲ್ಲಿ ಅವ್ರು ನಗ್ತಾ ಇರ್ತಾರೆ, ಜೋರಾಗಿ ತಮಾಷೆ ಮಾಡ್ತಿರ್ತಾರೆ, ನಗ್ತಾ ಇರ್ತಾರೆ, ತುಂಬಾ ತಮಾಷೆ ಮಾಡ್ತಿದ್ರು ಅವರು. ಅದನ್ನ ಕಂಡು ಒಬ್ಬ ಪಾದ್ರಿ ಹೇಳ್ತಾರೆ, ಏನ್ ಸ್ವಾಮೀಜಿ ನೀವು ಸನ್ಯಾಸಿಗಳಾಗಿ ಈ ತರ ನಕ್ಕು ನಲದು ಮಾಡ್ಬೋದೆ? ಆಗ ಸ್ವಾಮೀಜಿ ಹೇಳ್ತಾರೆ, ಯಾಕೆ ಆಗ್ಬಾರ್ದು? ನಾನು ಅಮೃತ ಪುತ್ರ, ವಿ ಆರ್ ಆಲ್ ಚಿಲ್ಡ್ರನ್ ಆಫ್ ಇಮ್ಮಾರ್ಟಲ್ ಬ್ಲಿಸ್. ಆನಂದದ ಮಕ್ಕಳು ನಾವೆಲ್ಲ, ಸದಾ ಆನಂದವಾಗಿರ್ತೀವಿ ನಾವು. ನಾವ್ಯಾತ ಕಳ್ಬೇಕು? ಜೋಲು ಮೋರೆ ಹಾಕೊಂಡ್ರೆ ಮಾತ್ರ ಮಹಾಪವಿತ್ರ ಅಂತ ಭಾವನೆ ಇದೆ ಅಂತ ಅಲ್ಲೆಲ್ಲ. ಯಾರ್ಯಾರ ಮುಖ ಎಷ್ಟು ಜೋಲಾಗಿರುತ್ತೋ ಅವನ್ ಜಾಸ್ತಿ ಪವಿತ್ರ ಅವನ. ಏನು ಪೂಜ್ಯರು ಅವರು. ಮಹಾಪೂಜ್ಯರು. ಪೂಜ್ಯತೆ ಬರ್ತಕ್ಕಂಥದ್ದು ಪವಿತ್ರತೆಯಿಂದ, ಜೋಲಮೋರೆಯಿಂದ ಅಲ್ಲ. ಎಷ್ಟೆಷ್ಟರ ಮಟ್ಟಿಗೆ ಪವಿತ್ರರಾಗಿರ್ತಾರೋ ಒಳಗಡೆಯಿಂದ, ಅಂತರಂಗದ ಪಾವಿತ್ರ್ಯವನ್ನ ಜಾಗೃತಗೊಂಡು ಅದನ್ನು ಪರಿಪೂರ್ಣಗೊಳಿಸ್ಕೊಳ್ಬೇಕು. ನಿರ್ಭೀತಿಯಾಗಿ ಎಲ್ಲಂದ್ರಲ್ಲಿ ಓಡಾಡ್ತೀರಿ, ಆನಂದವಾಗಿರಿ, ಯಾರು ಕೇಳ್ತಾರೆ ನಿಮ್ಮನ್ನ? ಪುಟ್ಟ ಮಗು, ಎಳೇ ಮಗು, ಅದೇನು ನಗ್ತಾ ಇರ್ತಿ, ಏನು ಆನಂದವಾಗಿರುತ್ತೆ, ಎಲ್ಲ ಕೈ ಮುಗಿಯೋಣ ಅಂತ ಅನ್ಸುತ್ತೆ. ಎಷ್ಟೋ ಸತಿ ನಾನು ಕೈ ಮುಗಿತಾ ಇರ್ತೀನಿ ಅದಕ್ಕೆ. ಪುಟ್ಟ ಮಕ್ಕಳಿಗೆ ನಮಸ್ಕಾರ ಮಾಡೋಕೆ ಹೇಳ್ತಾರೆ, ಅವು ಮಾಡಲ್ಲ ಅಂತ ಹೇಳುತ್ತೆ. ಏನ್ ಮಾಡಿ ಯೋಚನೆ ಮಾಡ್ಬೇಡ, ನಾನೇ ಮಾಡ್ತೀನಿ ನಿಂಗೆ ಅಂತ ಹೇಳ್ತೀನಿ ನಾನು ಅವಕ್ಕೆಲ್ಲ. ಎಷ್ಟು ಮುಗ್ಧವಾಗಿರುತ್ತವೆ, ಎಷ್ಟು ಪವಿತ್ರವಾಗಿರುತ್ತವೆ. ಆ ಪವಿತ್ರತೆ ಅಂತ ಹೇಳ್ತಕ್ಕಂಥದ್ದು ಇದ್ದೇ ಅದು ಜೋಲ್ ಮರ ಇದೆ ನೋಡಿ, ಅಲ್ಲಿ ಇಲ್ವೇ ಇಲ್ಲ, ಯಾವಾಗ್ಲೂ ನಗ್ತಾ ಇರ್ತದೆ. ಒಂದ್ ಸಣ್ಣ ನಗೆ, ಇಲ್ಲಿ ಒಂಚೂರು ಇಲ್ಲಿ ಒಂಚೂರು ನಗೆ ಯಾವಾಗ್ಲೂ ಇರ್ತದೆ. ಅದು ಸರಿ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ, ಹಾಗೆ ಇರ್ತದೆ. ನಗೆ ಮಾತ್ರ ಇಲ್ಲಿ ಹೋಗೋದೇ ಇಲ್ಲ. ಹೀಗೆಲ್ಲ ಸ್ವಾರಸ್ಯ ಇದೆ. ಆನಂದಮಯ ಪುರುಷ ಭಗವಂತ ಸಚ್ಚಿದಾನಂದ, ಆನಂದಮಯನಾದಂತಹ ಪರಮಾತ್ಮ ಧ್ಯಾನ ಮಾಡಿ ನಾವು ನಿರಾನಂದವಾಗಿತ್ತು ಅಂತ ಹೇಳಿದ್ರೆ ಹೇಗಾಗುತ್ತದು? ಯಾವ ದೇವರಿಗೆ ತಾನೇ ಪ್ರೀತಿ? ಇನ್ನೂ ಅದಕ್ಕೆ ಸಂಬಂಧಪಟ್ಟಂತದ್ದೆಲ್ಲ ಎಷ್ಟೋ ಹೇಳೋದಕ್ಕಿದೆ, ಆದ್ರೆ ಇವತ್ತಿಗಿಷ್ಟೇ ಸಾಕು. ಜಯ ರಾಮಕೃಷ್ಣ.